ಕಾಮಿಡಿ ಸ್ಕಿಟ್ಟು ನಾನೇ ಬರೆದು ನಾವೇ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೀವಿ. ಕೇವಲ ಒಂದು 2-3 ನಿಮಿಷ ಅಷ್ಟೇ ಇದೆ ಅಷ್ಟೇ ಬರೋದು. ಈ ನಾಟಕ ಮಾತಿನಲ್ಲಿ ಮಜಾ ನಗು ಇದೆ, ದಯವಿಟ್ಟು ಕಿವಿ ಕೊಟ್ಟು ಕೇಳಿ. ಪ್ರೀತಿ ಮಾಡಬಾರದು, ಮಾಡಿದರೆ ಹೆಂಡತಿಗೆ ಹೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಹೆಂಡತಿಗೆ ಹೇಳಬಾರದು. ಸಂದೀಪ ಹೇಳಿದ ಮಾತಿದು, ಕಿವಿ ಕೊಟ್ಟು ಕೇಳಿ ನೀವಿದು. ನಾಳಿನ ಚಿಂತೆಯನ್ನು ಮಾಡಬಾರದು, ಏನಾಗತ್ತೋ ಅದನ್ನ ನೋಡ್ಕೊಳ್ಬಹುದು. ಪ್ರೀತಿ ಮಾಡಬಾರದು, ಮಾಡಿದರೆ ಹೆಂಡತಿಗೆ ಹೇಳಬಾರದು. ಬದ್ಲಪ್ಪ ಏನೇ ಯಾವ್ದೋ ಹಾಡು ಹಾಡ್ದಾಗಿತ್ತು. ಅದೇ ಕಣೆ, ನಿಂಗೆ ಭಾಳ ಇಷ್ಟ ಅಲ್ಲ ಹಾಡು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಬೇರೆ ಏನೋ ಹಾಡ್ದಾಗಿತ್ತು. ಇಲ್ಲ, ಕೇಳ್ಬೇಕಾರೆ ಅದೇ ಹಾಡಲ್ವಾ? ಅವ್ರಿಗೆಲ್ಲ ನನ್ನ ಮೇಲೆ ಹೊಟ್ಟೆ ಕಿಚ್ಚು, ಅದಕ್ಕೆ ಹಂಗೆ ಹೇಳ್ತಾರೆ, ಬಿಟ್ಬಿಡು ಅದನ್ನ. ಅದಿರ್ಲಿ, ಈಗ ನೀ ಬಂದದ್ದೇನೋ? ನಾನೊಂದು ವಿಷಯ ಹೇಳ್ಬೇಕಿತ್ತು. ಹೇಳು ಹೇಳು. ಬೇಡ ಅನ್ನೋರು ಹೇಳು ಅಂತಿದ್ದೀರಿ. ನೋಡು, ಹೇಳು ಅಂತಂದ್ರೆ ಹೇಳಿದ್ರೆ ನೀನು ಸಂತೋಷದಿಂದ ಹೇಳ್ತೀಯ. ಬೇಡ ಅಂತ ಹೇಳಿದ್ರೆ ತುಂಬಾ ಸಂತೋಷದಿಂದ ಹೇಳ್ತೀಯ. ಅದಕ್ಕೆ ಹೇಳು ಅಂತ ಹೇಳ್ದೆ. ಹೇಳು. ನಮ್ಮ ಅಪ್ಪ ಅಮ್ಮ ಬರ್ತಾ ಇದಾರೆ. ಈಗ ಯಾಕಂತೆ? ಈಗ ಯಾಕಂದ್ರೆ ಏನರ್ಥ? ಅಲ್ಲ, ಈಗ ಯಾಕೆ ಬರ್ತಾರೆ ಪಾಪ ದೂರಿಂದ ಇಲ್ಲಿಗೆ, ಅದಕ್ಕೆ ಅಂತ ಹಿಂಗೆ ಕೇಳಿದೆ ಅಷ್ಟೇ. ಅಲ್ಲಿ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಬರ್ತಾ ಇದಾರೆ. ಅಲ್ಲ, ಬಿಸಿಲು ಜಾಸ್ತಿ ಇದ್ರೆ ಏನಾಯ್ತು, ಹಂಗೆ ಅಲ್ಲೇ ಇರಬೇಕು, ಒಂದ್ ಸ್ವಲ್ಪ ಏನೋ ವ್ಯವಸ್ಥೆ ಮಾಡ್ಕೊಂಡು. ಇಬ್ಬರೇ ಅಷ್ಟು ದೂರಿಂದ ರಾತ್ರಿ ಟ್ರೈನ್ ಅಲ್ಲಿ ಬರ್ಬೇಕು, ಅಲ್ಲೇ ಇದ್ರೆ ಆಗ್ತಿತ್ತಲ್ವಾ? ಇಬ್ರು ಹೆಂಗ್ ಬರ್ತಾರೆ? ನನ್ನ ಅವ್ರ ಜೊತೆ ನನ್ನ ತಂಗಿನೂ ಬರ್ತಾ ಇದ್ದಾಳೆ. ಅವಳು 2 ತಿಂಗಳು ಇರ್ತಾಳ? ಇಲ್ಲ ಇಲ್ಲ ಇಲ್ವಾ? ಇಲ್ಲ ಇಲ್ಲ, 1 ವಾರ ಇರ್ತಾಳೆ ಅಷ್ಟೇನೆ ಅವಳು. ಹೌದು, ಇರ್ಬೇಕಿತ್ತು ಅವಳು 1-2 ತಿಂಗಳು. ಅವಳ ಗಂಡ ಅವಳು ಬಿಟ್ಟು ಇರೋದಿಲ್ಲ 2 ತಿಂಗಳು ಅವಳು. ಅದಕ್ಕೆ ಅವನು ತುಂಬಾ ಅದೃಷ್ಟವಂತ ನೋಡು. ಈ ಹೆಂಗಸರ್ ಕಥೆನೇ ಎಷ್ಟು ಅದೃಷ್ಟವಂತ ಗಂಡಸು ಅಂದ್ರೆ ಅವ್ರ ತಂಗಿ ಗಂಡ. ಅತ್ಯಂತ ಧೈರ್ಯಶಾಲಿ ಶಕ್ತಿಶಾಲಿ ಗಂಡಸು ಅಂದ್ರೆ ಅವ್ರ ಅಣ್ಣನೋ ತಮ್ಮನೋ. ಅತ್ಯಂತ ಸುಂದರವಾದ ಗಂಡಸು ಅಂದ್ರೆ ಅವ್ರ ಮಗ. ಅತ್ಯಂತ ತ್ಯಾಗಮಯಿ ಕರುಣಾಮಯಿ ಅಂದ್ರೆ ಅವರ ಅಪ್ಪ. ಇನ್ನ ಯಾವುದಕ್ಕೂ ಪ್ರಯೋಜನಕ್ಕಿಲ್ದೇ ಇದ್ದವನು, ಹೇಳಿದ ಮಾತು ಕೇಳದೆ ಇರೋವನು, ತನಗೆ ತಿಳಿದಂಗೆ ಮಾಡೋನು. ಅದು ಯಾರು ಅಂತ ನಾನು ಯಾಕೆ ಹೇಳಿ, ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನನ್ನ ತಂಗಿ ಬರ್ತಾಳಂತ ಬಹಳ ಖುಷಿಯಾಗಿದ್ದೀರ ನೀವು. ಇನ್ನೊಂದು ಮದುವೆ ಹೇಳ್ಬಿಟ್ರೆ ಒಪ್ಕೊಂಡ್ಬಿಡ್ತೀರ ಅನ್ಸುತ್ತೇನೆ. ಇಲ್ಲ ಇಲ್ಲ ಇಲ್ಲ, ನಾನು ಇನ್ನೊಂದು ಮದುವೆ ಆದ್ರೆ ಆಗಲ್ಲ. ಇಲ್ಲ. ಯಾಕೋ? ಯಾಕೆ ಅಂದ್ರೆ 2 ರೀಸನ್ ಇದೆ ನಾ ಇನ್ನೊಂದು ಮದುವೆ ಆಗದೆ ಇರೋಕ್ಕೆ. ಒಂದು, ಜೀವನದಲ್ಲಿ ನಾನು 1 ಸರಿ ಮಾಡಿದ ತಪ್ಪನ ಇನ್ನೊಂದು ಸರಿ ಮಾಡಲ್ಲ. ಆಮೇಲೆ ಈ ವಯಸ್ಸಿನಲ್ಲಿ ನಿನಗಿಂತ ಚಂದ ಅವಳಿಗೆ ಇನ್ನ ಯಾರು ಸಿಗ್ತಾಳಮ್ಮ, ಇದಕ್ಕೆ ನೀನೇ ಇರ್ಲಿ. ಬರೇ ಇದೆ ಆಯ್ತು, ಬನ್ನಿ ಮನೆ ಕ್ಲೀನ್ ಮಾಡೋಣ ಅಂತ ಬನ್ನಿ. ಅಯ್ಯೋ, ನಮಸ್ಕಾರ ಮಾಡ್ಬಿಡು. ಚಪ್ಪಾಳೆ ಬರ್ಲಿ ನಮ್ಮ ಅಧ್ಯಕ್ಷರಿಗೆ.